ಹಾಕಿದ್ನಲ್ಲ ಮಳೆನೇ ಬರ್ತೈತಲ್ಲ. ಇಲ್ಲಿ ಆಂಜನೇಯ ಹಿಂಗೈತಲ್ವ ನಾಗಾಯ್ತು ಜಾಗ. ಲೈವಲ್ಲಿ ಗೀರ್ ತಳಿ ನೋಡ್ತಾ ಇರೋದು ನಮ್ಮೂರ ಹತ್ರನೇ ಇದೆ. ಇದನ್ ಬೆಟ್ಟ ಅಂತ ಇದೆ, ಅದು ಚಿಂದಿಯಾಗಿದೆ. ಏನ್ಲ ಬಸ್ರಿ ಹೊಟ್ಟೆ ಆಗ್ಬಿಟ್ಟೈತಲ್ಲ ನಿಂದು. ಅಂತೂ ಇಂತೂ ಇವತ್ತೆಲ್ಲೆಲ್ಲೋ ಒಂಟಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನೋ 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 ಇಟ್ಕೊಂಬೋದು. ಲವ್ ಏನು ಕಾಣ್ತಾನೆ ಹೋಗಲ್ಲ ಕತ್ಲಲ್ಲಿ. ದೇವಸ್ಥಾನಕ್ಕೆ ಬಂದು ಏನೇನು ಮಾತಾಡ್ತೀವಿ ಪ್ರವೀಣ? ಅಲ್ಲ ನಿನಗೆ ಕಾಣಲ್ಲ ಅಂತ ನಾನು ಹೇಳಿದ್, ನನಗೆ ಕಾಣ್ತಾ ಇದ್ದೆ ಮೊದಲೇ 4 ಕಣ್ಣು. ಡೌನ್ ಡೌನ್ ಹುಷಾರು ಓಡಾಗ್ಬಿಟ್ಟಿಯಾ, ಉಳ್ಳೈತಿಯ ಮೇಲೆ. ಏನ್ ಬೇಕಾದ್ರೂ ತಗೋಬೋದು. ನೀನೇ ಸಾಯಿಬಾಬನ್ ಬಿಟ್ಟು ನಮಸ್ಕಾರ ಹಾಕ್ಬೋದು ಕನ್ನಡಿಯೋ ಬಾಬಾ. ಇಂಥ ನನ್ನ ಮಕ್ಕಳಿಂದೆಲ್ಲ ಕಾಪಾಡಕ್ಕಲ್ಲ ಅಲ್ವಾ? ಸಾಯಿಬಾಬಂಗೂ ದ್ವಾರಪಾಲಕರು ಅವ್ರಲ್ಲ ನಾಗ ಯಾವಲ್ಲ ಶಿರಡಿಲೇ ಎಲ್ಲ ತಾನೆ. ಆಗ ತುಲಾಭಾರ ಮಾಡಿಸ್ಕತಿಯೇನೋ? ಮದುವೆ ಆಗಿದೆ ಮಾಡಿಸ್ಕೊಳ್ಳ. ಲವ್ ಪ್ರವೀಣ ಬಂದು ಫೋಟೋ ತಗೊಳ್ಳಿ ಬರಲ್ಲ ಇಲ್ಲಿ. ತುಲಾಭಾರ ಮಾಡಿಸಿದ್ರೆ ಬೇಗ ಮದುವೆ ಆಯ್ತದಂತೆ. ನೀನಾಗ್ಲಾ 30 ವರ್ಷ ನಿಂಗೆ ಲೇ. ಯೂಟ್ಯೂಬ್ ಚಾನಲ್ ಓಪನ್ ಆಗಿ ಇನ್ನೂ 1 ತಿಂಗಳಾಗಿಲ್ಲ, ಅಲ್ಲೇ 200 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಿಮ್ಮ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ನಾನು ಚಿರಋಣಿ ಆಗಿರ್ತೀನಿ. ಮತ್ತು ಇನ್ನೂ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ನಾನು ಇವತ್ತು ಸಾಯಿಬಾಬಾ ದೇವಸ್ಥಾನ ಬಂದಿದ್ದೀನಿ. ದೇವರು ಒಳ್ಳೇದು ಮಾಡಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನಗೆ ಎರಡಿಗೂ ಅಂತ ಕೇಳ್ಕೊಂಡು. ನಾನು ಹೋದ್ಸರಿ ವೀಡಿಯೋ ಮಾಡಿದ ಗಣಪತಿ ವೀಡಿಯೋಗೆ ತುಂಬ ಜನ ಅಂದರೆ 7,000 ಜನಗಟ್ಟಲೆ ನೋಡಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಇದೇ ಥರ ಎಲ್ಲ ವೀಡಿಯೋಗಳು ಓಡಲಿ ಸಾಯಿಬಾಬಾ ಅಂತ ಕೇಳೋಣ ಅಂತ ಬಂದಿದ್ದೀನಿ. ಇದು 7 ಅಡಿ ಸಾಯಿಬಾಬಾ ಅಮೃತ ಶಿಲೆ. ಇದು ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಾಗಿರೋದು. ಇದು 7 ಅಡಿ ಅಮೃತ ಶಿಲೆ. ಇದು ಯಾರು ಮಾಡಿದ್ದು? ಈ ಕಣ ಒಂದು ಸ್ವಲ್ಪ ವರ್ಷದ ಹಿಂದೆ ನಾವು ನೋಡ್ದಂಗೆ ಒಂದು 10 ವರ್ಷದೊಳಗೆ ಕಣ, 5-6 ವರ್ಷನೂ ಇಲ್ಲ, ಒಂದು 10 ವರ್ಷದೊಳಗಡೆ ಇವರೇ ಓಪನ್ ಮಾಡಿರೋದು ಸ್ವಾಮೀಜಿ. ನೀವೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಜನನವ್ರು ಬಂದ್ರು ಯಾರೋ ಪೂಜೆ ಮಾಡೋರು ಅಂತ ಯಾರು ಇರಲ್ಲ. ಸಾಯಿಬಾಬಾ ತಂದೆ. ಈ ದೇವಸ್ಥಾನದೊಂದು ಸಿನಿಮ್ಯಾಟಿಕ್ ಹಾಕಿರ್ತೀನಿ ನೋಡಿ, ಚೆನ್ನಾಗಿರುತ್ತೆ. ನಗ ಇದೇನಿಲ್ಲ, ಇದು ಸಿಂಹದ ಮುಖ, ಆನೆ ಸೊಂಡ್ಲು. ನೀರೈತೆ. ಸಾಯಿಬಾಬಾ ಪಾದ ನೋಡುಗರು ಎಷ್ಟು ದಪ್ಪ ಐತಿ ಇಲ್ಲಿ. ನಂದೊಂದು ಕೈ ಅಷ್ಟ ಒಂದು ಬೆಳ್ಳ ಅಷ್ಟಪ್ಪ ಮಾಡವ್ರೆ ಇವರು. ಇಲ್ಲ ದೇವಸ್ಥಾನ ಅಲ್ಲಿ ಒಳಗಡೆ. ಇವನಂತಾರ ತಾನು ಕೇಳೋದ್ರೆ ಬಂದರ್ನೆಲ್ಲ ಕೇಳಿಸ್ತಾರ ಹಿಂಗೆ. ಇಲ್ಲಿ ಶನಿ ಸಿಂಗಾಪುರ ಥರ ದೊಡ್ಡದಾಗಿ ಶನೇಶ್ವರನ ಮೂರ್ತಿ ಮಾಡವ್ರೆ. ಅದು ಚೆನ್ನಾಗಿದೆ, ಪೂಜೆ ಸಲ್ಲಿಸ್ತಿದ್ದಾರೆ. ಬನ್ನಿ ಹೋಗೋಣ ನಾವು. ಡಾಗಿ ನಾನು ಹೇಳ್ದಂಗೆ ಮನಗ್ಬಿಟ್ಟಿದ್ಯಲ್ಲೇ. ಶನೀಶ್ವರನ ಪೈಪಲ್ಲಿ ತೊಳಿತಾರಲ್ಲ ಗುರು, ಚೌರ್ಗೆಲ್ಲಿ ತೊಳಿಯೋಕೆ ತಾನೆ. ಶನಿ ಸಿಂಗಾಪುರಕ್ಕೆ ಹೋಗೋಕ್ಕಾಗಲ್ಲ, ಇಲ್ಲಿಗೆ ಬರ್ಬೋದು. ಪ್ರವೀಣ ಶನಿ ಸಿಂಗಾಪುರಕ್ಕೆ ಹೋಗಿದ್ದೇನಾ? ಹೋಗಿದ್ಯಾ? ಸೇಮ್ ಹಿಂಗೆಲ್ಲ ಇರೋದು. ಎಷ್ಟು ದಿನ ಶಿಷ್ಯ ನೀನು ನೋಡಿದೆ, ಎಷ್ಟೊಂದ್ ದಿನ ಆಗೋಯ್ತು. ಕಿಟಕಿ ಬಾಗ್ಲು ಏನಿರಲ್ಲ. ಕಿಟಕಿ ಇರುತ್ತೆ, ಕಿಟಕಿಗೆ ಬಾಗ್ಲಿರಲ್ಲ, ಏನಿರಲ್ಲ. ಮನೆಗೂ ಅಷ್ಟೇ ಏನಿರಲ್ಲ. ನಾನು ಹೋಗಿದ್ದೀನಿ, ನೋಡಿದ್ದೀನಿ. ಇವತ್ತವರೆಗೂ ಕಳ್ತನ ಆಗಿಲ್ಲ ಅಂತ ಹೇಳ್ತಾರಲ್ಲ, ಹೌದಲ್ಲ? ಕದ ಬಾಗ್ಲ ಹಾಕಿದ್ರಂತಲ್ಲ, ಚಿಟಕಿ ಮಾಡ್ಸಿದ್ನಂತ ಕದ ಬಾಗ್ಲ ಬೆಳಕರ ಕದ ಹೋಯ್ತಿವತ್ತ ಬಾಗ್ಲ. ಹಂಗೆ ನಂಬಿಕೆ ಅಜ್ಜಿ. ಆಂಜನೇಯನೂ ಇರಲಿಲ್ಲ, ಶಿವಲಿಂಗನೂ ಇರಲಿಲ್ಲ. ಈಗ ತಂದಿಟ್ಟಿರೋದೇನಿಲ್ಲ ನನಗ, ನಾನು ನೋಡಿಲ್ಲ. ಈಗ ರೀಸೆಂಟಾಗಿ ಯಾವೆಲ್ಲ ಬಂದಾಗ ಆಂಜನೇಯ ಇತ್ತು ಇಲ್ಲೇ. ಫೋಟೋಗ್ರಾಫರಿಗೆ ಕಾಣ್ತಾ ಇಲ್ಲ, ಎಲ್ಲಿ? ಏನ್ ಫೋಟೋ ನಾಗೇಶ್, ಮದ್ವೆ ಆದ್ಮೇಲೆ ಶೋಕಿ ಬೇಕೇ ಅಂದ್ರೆ ಬೆಲ್ಲ, ಎಲೆ, ಅಡಿಕೆ ಹಣ್ಣು,
ಈ ತುಪ್ಪದ ದೀಪ ಹಚ್ಚಿದ್ದೀವಿ ಅದಕ್ಕೆ. ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಿ ಇಲ್ಲಿಗೆ ಅಣ್ಣ? ನಾವು ಇಲ್ಲಿ ಇದು ಸ್ಟಾರ್ಟಿಂಗ್ ಆಗ್ತದೆ ಸುಮಾರು ವರ್ಷ ಆಯಿತು ಸ್ಟಾರ್ಟಿಂಗ್ ಆಗಿದೆ. ಎಷ್ಟು ವರ್ಷ ಇರ್ಬೋದು ಇದು ಇಲ್ಲಿ ಸ್ಥಾಪನೆ ಆಗಿ? ಒಂದು 10 ವರ್ಷ ಇರ್ಬೋದಾ? ಒಂದು 10 ವರ್ಷ ಆಗಿದೆ. 7-8 ವರ್ಷ ಆಗಿರ್ಬೋದು. ಜಾಸ್ತಿ ಆಯ್ತು. ಹಾಂ, ಎಷ್ಟು ವರ್ಷ ಆಗಿದೆ ಆಂಟಿ? 10 ವರ್ಷ ಮೇಲೆ 10 ವರ್ಷದ ಮೇಲೆ ಆಗಿದೆ. 10 ವರ್ಷ ಮೇಲಾಗಿದೆ. ಹಾಂ. ಅಂದರೆ ಡೈಲಿ ಪ್ರಸಾದ ಕೊಡ್ತೀರಾ ಇಲ್ಲಿ? ಡೈಲಿ ಇರುತ್ತೆ. ಏನಿದು ಪ್ರಸಾದ? ಬೆಲ್ದಾನನಾ? ಬೆಲ್ದನೆ ಇರುತ್ತೆ, ಮೊಸರನ್ನ ಇರುತ್ತೆ. ಹಾಂ. ನೀವು ಇಲ್ಲೇ ಕೆಲಸ ಮಾಡ್ಕೊಂಡಿರೋದು? ಹೌದು. ಎಷ್ಟು ವರ್ಷದಿಂದ ಇದ್ದೀರಾ ಆಂಟಿ? ನಾವು ಈಗ 1 ವರ್ಷ ಆಯ್ತು. ಏನಿದು ಅಕ್ಕಿ ಪಿಕ್ಕಿ ಏರ ಇಲ್ಲೆಲ್ಲ ಮಾಡ್ತೀರಾ ನೀವು? ಆದಿವಾಸಿ. ಇದೇನು ಮೈಸೂರಿಂದ ತರ್ಸೋದಾ ಇಲ್ಲ? ಇಲ್ಲ, ಇದಿರೋದು ಬೆಂಗಳೂರು ಮಂಗಳೂರು ಹೈವೇಲಿ. ನೀವು ಯಾರು ಹೋಗ್ಬೇಕಾರೆ ಪ್ರತಿಯೊಬ್ಬರು ವಿಸಿಟ್ ಮಾಡಿ. ಅಲ್ಲಿ ಏನು ಉದ್ಭವ ಆಂಜನೇಯ ಅಂತೆಲ್ಲ ಹೇಳಿದರು, ಅದು ಸತ್ಯನ ಸುಳ್ಳೋ ನನಗೆ ಗೊತ್ತಿಲ್ಲ. ಬಟ್ ಮಾಡಿದ್ದಾರೆ, ಒಂದು ದೇವ್ರ ಮೇಲೆ ನಂಬಿಕೆ ಇದೆ, ಅದನ್ನು ನಾವು ನಂಬಬೇಕಷ್ಟೆ. ಸರಿನಾ? ನಾನು ನೋಡ್ದಂಗೆ ಈ ಜಾಗನ ಯಾರ ಹತ್ರನೋ ತಗೊಂಡು ಇವ್ರು ದೇವಸ್ಥಾನ ಕಟ್ಟಿದ್ದಿಲ್ಲಿ. ಇವರು ಇನ್ನೂ 2-3 ಕಡೆ ಇದ್ದಾವೆ ದೇವಸ್ಥಾನ, ನನಗೆ ಗೊತ್ತಿಲ್ಲ. ಬಟ್ ಒಂದು ನಂಬಿಕೆ ಇದೆ. ಬನ್ನಿ ಎಲ್ಲರೂ, ಚೆನ್ನಾಗಿದೆ ಜಾಗ. ಯಾರು ಫೋಟೋಶೂಟ್ ಮಾಡಿಸೋದಾದ್ರು ಬರ್ಬೋದು ಇಲ್ಲಿಗೆ. ಯಾರು ಏನು ಚಾರ್ಜಸ್ ಕೇಳಲ್ಲ. ನಿಮ್ಮ ಕೈಲಾದಷ್ಟು ದಾನ ಕೊಡಿ. ಮತ್ತು ಇಲ್ಲಿ ಗೋಶಾಲೆನೂ ಇದೆ. ಅಂದರೆ ಏನು ಸಖತ್ತಾಗಿದೆ. ನಾನು ಇದೇ ಫಸ್ಟ್ ಲೈವಲ್ಲಿ ಗೀರ್ ತಳಿ ನೋಡ್ತಾ ಇರೋದು. ಗುರು ಪೂರ್ಣಿಮಾಗೆ ತುಂಬ ಚೆನ್ನಾಗಿ ನಡೆಯುತ್ತೆ ಗುರು ಪೂರ್ಣಿಮಾ ಇಲ್ಲಿ. ಏಕೆಂದರೆ ಇಲ್ಲೆಲ್ಲೂ ಇಲ್ಲ, ಹೊಸಿ ಜನ ಸೇರಲ್ಲ ಆ ಟೈಮಲ್ಲಿ. ಹೋಮ ಹವನ ಎಲ್ಲ ಇರುತ್ತೆ. ಮತ್ತು ಇಲ್ಲಿ ಪ್ರತಿನಿತ್ಯ ಊಟ ಇರುತ್ತೆ ಬಂದವ್ರಿಗೆ, ದಾಸೋಹ. ಇಲ್ಲಿ ತತ್ವ ಬೇರೆ ಬರೆದಿದ್ದಾರೆ. ಏನು ಬರೆದಿದ್ದಾರೆ ಅಂದರೆ, ಅನ್ನವನ್ನು ಚೆಲ್ಲಬೇಡ, ಶ್ರೀಮಂತ ಬಡವ ಎಲ್ಲರಿಗೂ ಸಹಿತ ಹಸಿವು ಒಂದೇ, ಆದ್ದರಿಂದ ಅನ್ನದಾನ ಶ್ರೇಷ್ಠ ದಾನ. ಇದನ್ನು ಒಪ್ಪ ಮಾತೆ. ಅನ್ನನ ಸುಮ್ಮನೆ ವೇಸ್ಟ್ ಮಾಡೋದಲ್ಲಿ ಏನೂ ಮಾಡಬಾರ್ದು. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕೊನೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿಂದ ಮುಂದೆ 2 ಕಿಲೋಮೀಟ್ರಿಗೆ ಬೂಕನ್ ಬೆಟ್ಟ ಅಂತ ಇದೆ. ಅದು ಚಿಂದಿಯಾಗಿದೆ. ಅಲ್ಲಿ ಜನವರಿ ಟೈಮಲ್ಲಿ ಜಾತ್ರೆ ನಡೀತೆ. ಅದನ್ನು ಒಂದು ವೀಡಿಯೋ ಮಾಡೋಣ. ಈಗ ಅಲ್ಲಿಗೆ ಹೋಗೋಣ. ಈ ಆಚೆ ಬೂಕನ್ ಬೆಟ್ಟಕ್ಕೆ ಎಂಟ್ರೆನ್ಸ್. ಜನವರಿ ತಿಂಗಳಲ್ಲಿ ಜಾತ್ರೆ ನಡೀತದೆ, ದನಗಳ ಜಾತ್ರೆ. ಈ ಜಾತ್ರೆ ಏನು ಅಂದ್ರೆ, ದನ ಸೆಲ್ ಆಯ್ತವ ಸೆಲ್ ಆಗಲ್ವೋ ಗೊತ್ತಿಲ್ಲ. ಶೋಕಿ ಜಾತ್ರೆ ಅಂತಾನೆ ಹೆಸರು. ಅಂದ್ರೆ ಎಂಡ, ಇಸ್ಪಿಟ್ಟು, ಬಾಡು, ಅದಕ್ಕೆ ಫೇಮಸ್ ಇಲ್ಲಿ. ಕಾಮನ್ ಆಗಿ ಈ ಸೈಡ್ ಎಲ್ಲ ಅದೇ ಅಲ್ವಾ? ಎಲ್ಲಾದ್ರಲ್ಲೂ ಅದೇ. ಇಲ್ಲಿ ಏನಂದ್ರೆ ಲೀಗಲ್ ಆಗಿ ಆಡ್ತಾರೆ ಆ ಟೈಮಲ್ಲಿ. SP ಬಂದು ತಲೆ ಕೆಡ್ಸ್ಕೊಳ್ಳಲ್ಲ, ಯಾರು ಬಂದು ತಲೆ ಕೆಡ್ಸ್ಕೊಳ್ಳಲ್ಲ ಆ ಟೈಮಲ್ಲಿ. ಹೌದು, ಬೆಟ್ಟದ ಮೇಲೆ ಕಾರು ಹೋಯ್ತವೆ. ವಾವ್, ಏನ್ ಕಾಣ್ತೈತಲ್ಲ ನಿನ್ಗೆ? ಎಲ್ಲೆಲ್ಲೂ ಬರೀ ದನಗಳೇ ಕಾಣ್ತಾ ಇರ್ತಾವ ಆ ಟೈಮಲ್ಲಿ ಬಂದ್ರೆ. ಫುಲ್ಲು ಮಂಡ್ಯ, ಬೆಂಗಳೂರು, ರಾಮನಗರ ಅಲ್ಲಿಂದ ಬರ್ತಾವೆ ಇಲ್ಲಿಗೆ ದನಗಳು ಫುಲ್ಲು. ನೋಡಿ, ನಾವು ವೈ ಸಾಯಿಬಾಬಾ ದೇವಸ್ಥಾನ ಅಲ್ಲಿ ಕಾಣ್ತದೆ. ಅಲ್ಲಿ ನಂದಿ ಬೆಟ್ಟಕ್ಕೆ, ಬೂಕುಂ ಬೆಟ್ಟಕ್ಕೆ ಬರೋಕೆ ಇಷ್ಟು ದಿವಸ ಬೇಕಾಯ್ತು ಕನ್ನಡಿ. ಸೊ ಇದು ಈಗೆಲ್ಲ ಡೆವಲಪ್ ಮಾಡೋದು. ಮುಂಚೆ ಇದು ಇರಲಿಲ್ಲ ಇಲ್ಲಿ. ಮಳೆನೇ ಊದ್ ಕಾಲು ನಿಂತೈತೆ. ನಡೆಯ ನಾಗ, ನಾವು ಪ್ರತಿ ವರ್ಷ ಬಂದಲ್ಲೂ ಈ ಆನೆ ಪಕ್ಕನ ನಾವು ಫೋಟೋ ತಕ್ಕೋತೀವಿ. ನಾನು ನಮ್ಮ ಫ್ರೆಂಡು ಚೂತೆ ದರ್ಶನ್ ಅಂತಿದ್ದೀವಿ. ಆಮೇಲೆ ತೆಗಿತೀವಿ. ಆಮೇಲೆ ಆ ಫೋಟೋ ತೋರಿಸ್ತೀನಿ ನಿನಗೆ ಯಾವ ರೀತಿ ಫೋಟೋ ತಗೋತೀವಿ ಅಂತ. ಆನೆನೂ ಇಲ್ಲೇ ಇರುತ್ತೆ. ನಾವು ಆನೆ ಎಷ್ಟು ಬಲವಾಗಿದ್ದೀವಿ ಅಂತ. ವಿಚಾರ ಗೊತ್ತೇನ ಪ್ರವೀಣ? ಇವ್ರು ನಾಗರ ಸ್ವಂತ ಊರು ಇದೆ ಕಣ. ನನಗೆ ನಂಬಿಕೆ ಬಾರೋ, ದೇವ್ರ ಕೂರ್ಸೋದಷ್ಟೇ. ನಿಂಗೆ ದೇವ್ರ ಮಾಡ್ತದ ಕೂತಿದ್ಯಲ್ಲ ಇಲ್ಲಿ. ಮಳೆ ಹೋಗಿದ್ ಕಣ, ಅದಕ್ಕೆ ಬಂದದೆ. ಪ್ರವೀಣ ನಂತರ ಸಾಹಸ ಮಾಡಬೇಡಿ ಅಂತೀವಿ. ದಯಾಂತರ ಸಾಹಸ ಮಾಡಿ 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 ಅಲ್ಲ ಕುಡಿದ್ಬಿಟ್ಟು ನನ್ನ ಮಗನವು ಬಿಟ್ಟು ಎಣ್ಣೆ ಕುಡಿದ್ ನೋಡು ನಮ್ಮ ತಲೆ ತಿನ್ನದ. ಅಲ್ಲ, ಬಾಯ್ ಫ್ರೆಂಡ್ ನಮ್ಮ ಹುಡುಗಿನ ಯಾರೋ ಚುಡಾಯಿಸೋದಂತ ಬಂದ್ಬಿಟ್ಲು. ನಾವು ಚುಡಾಯಿಸಿಲ್ಲ, ಕ್ಷಮಿಸ್ಬಿಡೋಣ. ನೀವು ನೋಡ್ರಿ, ಯಾಕೋ ಹೊಡಿದ ಬಂದಿರಂಗೆ ಕಾಣ್ತಿ. ಕಿವಿ ಎಲ್ಲ ಕಟ್ ಮಾಡ್ಕೊಂಡ್ ಬಂದಿದ್ದಿ. ಇನ್ಮೇಲೆ ಕರ್ನಾಟಕ ಬಾರ್ಡರ್ಲಿ ಎಕ್ಕಸ್ಟಿತ್ ಒಂದ್ ನಾಯಿ ಒಳಗ್ ಬರ್ಬೇಕಾರು ನನ್ ಕೇಳ್ಕೊಂಬರ್. ಸುತ್ತ ಮಳೆ, ಮಧ್ಯದಲ್ಲಿ ನಾನು ನೀನು. ಏನಿಗಿದೆ ಫೀಲು? ಈ ರಾಮಾನುಜಾಚಾರ್ಯ ಅವ್ರದ್ದು ದೇವಸ್ಥಾನ ಐತೆ. ನಾನು ಫಸ್ಟ್ ಜೈನಿಗರದು ಅನ್ಕೊಂಬಿಟ್ಟೆ. ನಂಗೆ ಈ ದೇವಸ್ಥಾನ ನೋಡ್ತಾರೆ ಯಾರು ನೆನಪತ್ತೆ ಗೊತ್ತಾ? ಬೆಟ್ಟದ ಭೈರವ. ಸೇಮ್ ಹಿಂಗೆ ಐತೆ. ಅದು ಕರೆ ಶಿಲೆ, ಇದು ಬಿಳೆ ಶಿಲೆ. ಹಿಂಗೆ ಪ್ರಶಾಂತವಾಗಿ ನೋಡಿ. ಬೆಟ್ಟದ ಭೈರವಕ್ಕೆ ಹೋಗೋರು ಇಲ್ಲಿಗೆ ಒಂದು ವಿಸಿಟ್ ಮಾಡ್ಬೋದು.
ಇದೇನು ಭಾರಿ ದೂರ ಇಲ್ಲ. ಬೆಂಗಳೂರು ಮಂಗಳೂರು ಹೈವೇಯಿಂದ 2 ಕಿಲೋಮೀಟರ್, ಇರಿಸ್ ಹೈವೇಯಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇದು ದೇವಸ್ಥಾನ. ನಾರಾಯಣ ಸ್ವಾಮಿ ದೇವಸ್ಥಾನ. ನಾಗ ನೆಗ್ ದೊಡ್ಡಕ್ಕಾಯ್ತದಲ್ಲ, ಬೇಡ ಬಾ, ಮಳೆ ಓದಿದೆ, ಜಾರ್ಗಿರ್ ಕಾಲ್ ಕಿಸ್ಕೊಂಡು ಅದು ಬೇರೆ. ಶನಿವಾರ ಇರೋದಕ್ಕೆ 2ನೇ ಆಂಜನೇಯ ದರ್ಶನ. ಆಂಜನೇಯ ನೋಡಿಲ್ಲ ಇಷ್ಟು ವರ್ಷ ಆದ್ರೂ. ನಮ್ಮ ನಾಗೇಶ್ವರ ಇಲ್ಲಿ ಒಂದು ಕಲ್ಯಾಣ ಇದೆ ಅಂತ ಇವತ್ತು ಅಚ್ಚರಿ ಅದು ಮಾಹಿತಿ ಹೇಳಿದ್ದಾರೆ. ಹೋಗೋಣ ಬನ್ನಿ ಅಲ್ಲಿಗೂ. ನಿಗೂಢ ರಹಸ್ಯ, ಭೂಕುಂಬೆಟ್ಟದಲ್ಲಿ ಒಂದು ಕಲ್ಯಾಣಿ ಇದೆ. ಓ, ಮೆಟ್ಲು ಕೆತ್ತೋರಲ್ಲ, ಇದಕ್ಕೂ ಏನೋ ಇತಿಹಾಸ ಐತೆ. ನಾವು 3 ಜನ 4 ಜನ ಹಿಡಿತದಂತ. ಓ, ಗಂಗಮ್ಮನು ಮೇಲೆ ಕೂರಿಸ್ಬಿಟ್ಟವ್ರೆ. ನಿಮ್ಮ ತಲೆ ಮೇಲೆ ಗಂಗಮ್ಮ, ನೀವು ಶಿವನ್ ತರ ಕಾಣ್ತಾ ಇದ್ರಿ ನನ್ನ ಕಣ್ಗೀಗ. ಮಾಡ್ಕೊಂಡಿರ್ತಾರೆ. 12 ಕಿಲೋಮೀಟರ್ ಭೂಕುಂಬೆಟ್ಟ ದೇವಸ್ಥಾನ ನೋಡಿಲ್ಲ. ಮಾತಿದ್ರೆ ಚಿಕ್ಕಮಂಗ್ಳೂರು ಅದರಲ್ಲಿ ನೋಡಿಲ್ಲ, ಅದೊಂದು ಕರೆಕ್ಟ್. ಇದು ಫಸ್ಟ್ ಟೈಮ್ ಕೇಳಿದ್ದೀನಿ, ನೋಡಿಲ್ಲ. ಅದಕ್ಕೆ ಹೇಳೋದು, ಫಸ್ಟ್ ನಮ್ಮೂರೆಲ್ಲ ಸುತ್ತಮುತ್ತ ಇರೋದನ್ನ ನಾವು ನೋಡಬೇಕು, ಆಮೇಲೆ ಬೇರೆ ಊರಿಂದ ನೋಡಬೇಕು. ಅರ್ಥ ಆಯ್ತಾ? ಮಾತಿದ್ರೆ ನಂದಿ ಹಿಲ್ಸ್ ಅಂತೆ, ನಮ್ಮೂರು ಬೆಟ್ಟ ನಂದಿ ಹಿಲ್ಸ್ಗಿಂತ ಚೆನ್ನಾಗಿ. ಓ, ಸರಿಯಾದ ನನ್ನ ಮಗ ನೀನೇ ಕಳಿಸಿದ್ದಲ್ಲ ನಾಗೇಶ. ಓ, ಏನು ಹೇಳಕ್ ಬಂದೆ, ಬೇರೆನೇ ಹೇಳಕ್ ಬಂದಿದ್ಕೆ ಬೇಜಾರು ಅನ್ಸಿಲ್ಲ, ತುಂಬಾ ಖುಷಿನೇ ಆಯ್ತು. ನಮ್ಗೆ ಅದಕ್ಕೆ ಒಳ್ಳೆ ತುಂಬಾ ಸಕ್ಕತ್ತಾಗಿತ್ತು. ಚೆನ್ನಾಯ್ತಲ್ವೇನಾ? ತುಂಬಾ ಸಕ್ಕತ್ತಾಯ್ತು. ಅದಕ್ಕೆ ಬಸವಣ್ಣ ಹೇಳಿಲ್ವಾ, ಅವರು ಬರಕ್ಕೆ ಪುಣ್ಯ ಮಾಡ್ಬೇಕು. ರವಿ ಸರ್, ಕೌಶಿ ಬರಕ್ಕೆ ಅವ್ರ ಲಕ್ಕಿ ಇಲ್ಲ. ಬಸವಣ್ಣ ಹೇಳೋದು, ಸಜ್ಜನರ ಸವಾಸ ಹೆಜ್ಜೇನು ಸವಿದಂತೆ. ತಿಳ್ಕೊಳ್ರು ಮೂದೇವಿಗಳ, ತಿಳ್ಕೊಳ್ಳಿ. ಯಾರಿಗೆ ಹೇಳ್ತಿದ್ದೇಳು? ಆ ರವಿಗೂ ಮತ್ತೆ ಕೌಶಿಕಿಗೆ ಜೊತೆ ನಿನಗೂ ಸೇಲ್ ಹೇಳ್ಕೊಂಡ್ಬಿಡೋದಾಗೆ. ನಾನು ಯಾವ 24 ಜೊತೆ ಇರ್ತೀರ. ನಾನು ಒಳ್ಳೆ ಜೊತೆ ಸವಾಸ ಮಾಡ್ತೀನಿ. ಅಯ್ಯೋ, ನೋಡಿದ್ರಿ ನೀನು ಒಳ್ಳೆನಲ್ವಾ? ನೀವು ಕೆಟ್ಟವ್ರ ಜೊತೆ ಯಾವ್ದಾದ್ರು ಒಳ್ಳೆ ಇರ್ತಿರೋ. ನಿನ್ನ ಮೈಂಡು ನಿನ್ನಲ್ಲಿ ಇರ್ಕೋ.